ಸರ್ ಇದನ್ನು ನಾವು ಇದರಲ್ಲಿ ಸೇರ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೆಂಗೆ ಅವರು ಪರಿಶೀಲನೆ ಮಾಡಬೇಕು, ಎಲ್ಲಿ ಹೋಗಿ ಅವರು ಅದನ್ನು ಸರಿಪಡಿಸ್ಕೋಬೇಕು? ಪ್ರತಿಯೊಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೋದರೆ ಅವರ ಭಾಗದ್ದು ಯಾವ ವಾರ್ಡ್ನಲ್ಲಿ ಇರ್ತದೆ ಏನು ಅಂತ ಗೊತ್ತಾಗ್ತದೆ, ಅಲ್ಲಿ ಹೋಗಿ ಪರಿಶೀಲನೆ ಮಾಡ್ಬೋದು. ಮತ್ತು ಸರ್, ಈ ರಿಪೋರ್ಟ್ ಆದ ಬಳಿಕ ತಾವು ಕೂಡ ಬಿ ಜೆ ಪಿ ಸರ್ಕಾರದಲ್ಲಿ ತಮ್ಮನ್ನು ನೇಮಕ ಮಾಡಿದ್ದು, ಬಿ ಜೆ ಪಿ ಸರ್ಕಾರದಲ್ಲೂ ಕೂಡ ಇದನ್ನು ಮುಂದುವರಿಸಿದ್ರು, ಮಾಡಲಿ ಅಂತಲೇ ಹೇಳಿದ್ದು. ನೀವು ಕಾಂತರಾಜ್ ಅವರು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ತಾವು ಅದನ್ನು ಸಂಪೂರ್ಣವಾಗಿ ಓದಿ ಅಧ್ಯಯನ ಮಾಡಿ, ತಮ್ಮ ತಂಡ ಅಧ್ಯಯನ ಮಾಡಿ ಒಂದಷ್ಟು ಶಿಫಾರಸುಗಳನ್ನು ಕೂಡ ಮಾಡಿದ್ರಿ. ಶಿಫಾರಸುಗಳಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೇಳಿಬರ್ತಾ ಇದ್ದಾವೆ. ಈ ಬಗ್ಗೆ ಅದನ್ನು ಚೆಕ್ ಮಾಡ್ಬೋದು ಅವರು. ನಾವೇನು ಅಲ್ಲಿ ಶಿಫಾರಸು ಏನಂದರೆ ಅವರು ಇದು ಮಾಡಿದಾರಲ್ಲ, ದತ್ತಾಂಶ ಎಲ್ಲ ತಗೊಂಡು ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡ್ತೀವಿ ನಾವು. ಎಕ್ಸ್ಪರ್ಟ್ ಕಮಿಟಿಯವರು ಅದರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಪರಿಸ್ಥಿತಿಗೆಲ್ಲ ಇದು ಒಂದು ವೆಯ್ಟೇಜನ್ನು ಅವರು ಕೊಟ್ಟದ್ದು, ಇಂಡಿಕೇಟರ್ಸ್ ಕೊಟ್ಟು ವೆಯ್ಟೇಜ್ ಕೊಟ್ಟಿದ್ದಾರೆ. ಅವರು ಕೊಟ್ಟು ಅದರ ಆಧಾರದ ಮೇಲೆ ನಾವು ಎಲ್ಲ ಕಮಿಷನ್ನವರು ಕೂತ್ಕೊಂಡು ಟೋಟಲ್ ಮಾಡಿ ಯಾವುದಕ್ಕೆ ಸೇರಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸೇರಿಸಿದ್ದು. ಇದು ಒಬ್ಬೊಬ್ಬರು ಮಾಡಿದ ಕೆಲಸ ಎಲ್ಲ, ತುಂಬ ಎಕ್ಸ್ಪರ್ಟ್ಸು, ಸೋಷಿಯಾಲಜಿಸ್ಟ್ ಎಲ್ಲ ಕೂತು ಇದರ ಬಗ್ಗೆ ಚರ್ಚೆಯನ್ನು ಮಾಡಿ ತೀರ್ಮಾನ ತಗೊಂಡಂಥದ್ದು. ಸರ್, ಮತ್ತು ಕೆಲವು ಸಮುದಾಯಗಳನ್ನು ಈಗ 2A ಬರ್ತಿದ್ದಂತಹ ಹಲವು ಸಮುದಾಯಗಳನ್ನು 1B ಅಂತ ಮಾಡಿ ಕ್ಯಾಟಗರಿ 1B ಅಲ್ಲಿ ಸೇರಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಕಡೆಯೂ ಕೂಡ ಪ್ರವರ್ಗಗಳನ್ನು ಮಾಡಿದ್ದಾರೆ. ಅಂದರೆ ಅಷ್ಟೊಂದು ತೀರಾ ಹಿಂದುಳಿದಾರೆ ಅಂತ 2A ಇದ್ದವರು 1Bಗೆ ತಗೊಂಡು ಹೋಗ್ಬೇಕಂದ್ರೆ ಏನು ರೀಸನ್ ಅಂತ? ಅದೇ ಮಾರ್ಕ್ಸ್ ಮೇಲೆ ಹೋಯ್ತದು. ಈಗಲೂ ಯಾರು ಇಂಥ ಜಾತಿ ಸೇರಿಸಿದ ತಪ್ಪು ಸರಿ ಅಂತ ಹೇಳಿದರೆ ಇದೆಲ್ಲ ಆದಮೇಲೆ ಬಂದು ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಅದು ಮಾರ್ಕ್ಸ್ ಮೇಲೆ ಮಾಡಿದ್ಬಿಟ್ಟು ಒಂದು ವೆಯ್ಟೇಜ್ ಇಲ್ಲದೆ ಮಾಡೇ ಇಲ್ಲ ಯಾವುದನ್ನು. ಈಗ ಕ್ಯಾಬಿನೆಟಲ್ಲಿ ವಿಚಾರ ಇದೆ ಸರ್, ನಿನ್ನೆ ಭಾಳಷ್ಟು ಹಾಟ್ ಡಿಸ್ಕಷನ್ ಆಗಿದೆ. ಇದಾದ ಬಳಿಕ ಮತ್ತೊಂದು ಕ್ಯಾಬಿನೆಟ್ಟು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಅಪೂರ್ಣಗೊಂಡಿದೆ. ಇದಾದ ಬಳಿಕ ಸರ್ಕಾರದ ಮುಂದೆ ಏನು ಆಪ್ಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಸರ್ಕಾರಕ್ಕೆ ಬಿಟ್ಟಂಥದ್ದು. ಯಾಕಂದರೆ ನಮ್ಮ ಜವಾಬ್ದಾರಿ ರಿಪೋರ್ಟನ್ನು ರೆಡಿ ಮಾಡುವಂಥದ್ದು, ಸರ್ಕಾರ ಕೊಡುವನ್ನು. ಸರ್ಕಾರಕ್ಕೆ ಕಳೆದ ವರ್ಷ ಫೆಬ್ರವರಿ 29ಕ್ಕೆ ನಾವು ಕೊಟ್ಟಿದ್ದೇವೆ. ಸರ್ವೆ ಆಗಿದ್ದು 2015ರಲ್ಲಿ. ಕೆಲವರು ಅದು ಏನು ಅಂತಲೇ ಗೊತ್ತಿಲ್ಲದೆ ಟೀಕೆ ಮಾಡಿ ಬರೀತಾರೆ. 2015ರಲ್ಲಿದ್ದಾಗ ನಾನು ಅಧ್ಯಕ್ಷನೂ ಆಗಿರಲಿಲ್ಲ, ಅದು ಮಾಡಿದ್ದನ್ನು ಈಗ ನನಗೆ ಟೀಕೆ ಮಾಡ್ತಾರೆ. ಅದೆಲ್ಲ ಇದ್ದಂಥದ್ದೇ. ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಸಾರ್ವಜನಿಕವಾಗಿ ಕೆಲವು ಟೀಕೆಗಳು ಬರ್ತದೆ. ಅದಕ್ಕೆ ನೀವೆಲ್ಲ ಬಂದಾಗ ನಾವು ಚರ್ಚೆಯನ್ನು ಮಾಡಿ ಉತ್ತರವನ್ನು ಹೇಳಿದಾಗ ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೇ ಇದ್ದರೆ ಚರ್ಚೆ ನಡೀದೇ ಇದ್ದರೆ ವಾಸ್ತವಾಂಶ ಏನಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ವರದಿ ಆದದ್ದು 2015, ರಿಪೋರ್ಟ್ ಕೊಟ್ಟದ್ದು 29/2024ರಲ್ಲಿ. ಅದರಿಂದ ಭಾಳಷ್ಟು ದಿನಗಳಾಗಿತ್ತು. ಆದರೆ ಅವತ್ತಿನ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿದ್ದೇವೆ. ಏನಾದರೂ ಇನ್ನೂ ಜಾಸ್ತಿ ಆಗಿದ್ದರೆ ಅದಕ್ಕೆ ಸರಿಪಡಿಸಲಿಕ್ಕೆ ಅವಕಾಶ ಇದೆ.